ಚಿಕ್ಕಮಗಳೂರು ತಾಲೂಕಿನ ಕಾಂಡ್ಯ ಹೋಬಳಿ ಕಡವಂತಿ ಗ್ರಾಮದಲ್ಲಿ ಸಾರ್ವಜನಿಕ ರಸ್ತೆ ಒತ್ತುವರಿ ಮಾಡಿ ಓಡಾಟಕ್ಕೆ ತುಂಬಾ ತೊಂದರೆ ನೀಡುತ್ತಿದ್ದಾರೆ ಎಂದು ಗ್ರಾಮಸ್ಥೆ ರೇಣುಕಾ ಆರೋಪಿಸಿದ್ದಾರೆ. ನಮಗೆ ಓಡಾಟಕ್ಕೆ ರೋಡಿಗೆ ತುಂಬಾನೇ ಪ್ರಾಬ್ಲಮ್ ಮಾಡ್ತಿದ್ದಾರೆ ಸರ್. 2013ರಿಂದಲೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿ ಒಂದು ರೋಡಿನ ವ್ಯವಸ್ಥೆ ಆಗಿರ್ಬೋದು, ಕುಡಿಯೋ ನೀರಿಂದು, ಇದು ಒಳಚರಂಡಿ ವ್ಯವಸ್ಥೆ, ರೋಡಿನ ವ್ಯವಸ್ಥೆ ಯಾವುದು ಕೂಡ ಮಾಡಿಕೊಟ್ಟಿಲ್ಲ. ಕಳೆದ 50 ವರ್ಷಗಳಿಂದ ಈ ಗ್ರಾಮದಲ್ಲಿ ಮನೆ ಕಟ್ಟಿಕೊಂಡು ವಾಸವಿದ್ದೇವೆ. ಸಮೀಪದಲ್ಲೇ 5-6 ಇತರ ಮನೆಗಳು ಇವೆ. ಹಿಂದೆ ನನ್ನ ಮನೆಗೆ ಹೋಗಲು ರಸ್ತೆ ಇತ್ತು. ಮಮತಾ ಎಂಬುವವರ ಕುಟುಂಬ ಅದನ್ನು ಮುಚ್ಚಿ ತೊಂದರೆ ನೀಡುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ತಹಶೀಲ್ದಾರ್ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದಾಗ ರಸ್ತೆ ಜಾಗ ತೆರವುಗೊಳಿಸುವಂತೆ ಆದೇಶ ನೀಡಿದ್ದರು. ಆದರೆ ಈಗ ಕುಟುಂಬದವರು ರಸ್ತೆ ತೆರವುಗೊಳಿಸುತ್ತಿಲ್ಲ ಎಂದು ದೂರಿದ್ದಾರೆ. ಮಲ್ಲೇಶ್ ಅಂತ ಹೇಳ್ಬಿಟ್ಟು ಕೊಲೆ ಮಾಡಿದ ಇವಾಗ ಅಲ್ಲಿ ಜೈಲಲ್ಲಿ ಇದ್ದಾನೆ. ಇವಾಗ ಅವರು ಹೆಂಡತಿ ಮಕ್ಕಳು ಸೇರ್ಕೊಂಡು ನಮಗೆಲ್ಲ ಜೀವ ಬೆದರಿಕೆನೂ ಕೂಡ ಹಾಕ್ತಾ ಇದ್ದಾರೆ. ನಾವೇನ್ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಸರ್. ನಾನು ನಮ್ಮ ಅಕ್ಕ ಇಬ್ಬರೇ ಹೆಣ್ಮಕ್ಳು ಇರೋದು, ನಾವು ಹೊರಗಡೆ ಇದೀವಿ ಸರ್. ಇಲ್ಲಿರೋದು ವಯಸ್ಸಾದವ್ರ ಅಪ್ಪ ಅಮ್ಮ ಇಬ್ಬರೇನೆ. ಸೊ ಅವರಿಗೂ ಕೂಡ ಓಡಾಡಕ್ಕೆ ಸಿಕ್ಕಾಬಟ್ಟೆ ತೊಂದರೆ ಮಾಡ್ತಿದ್ದಾರೆ ಸರ್. ಇವಾಗ ರೋಡಿನ ವ್ಯವಸ್ಥೆ ನಮಗೆ ಮಾಡಿಸ್ಕೊಡ್ಲೇಬೇಕು. DC ತಹಸೀಲ್ದಾರು ಸ್ಪಾಟಿಗೆ ಬಂದು ನೋಡ್ಲೇಬೇಕು. ಅದನ್ನ ಖುದ್ದಾಗಿ DC ತಹಸೀಲ್ದಾರ್ ಬಂದು ನೋಡ್ಬೇಕು. ಗ್ರಾಮ ಪಂಚಾಯತಿ PDO ಸಂಬಂಧನೇ ಪಟ್ಟಿಲ್ಲ ಅಂತಾರೆ ಸರ್. ಇದನ್ನ ತಗೊಂಡೋಗಿ ಕೊಟ್ರೆ ಗ್ರಾಮ ಪಂಚಾಯತಿ PDO ನಮಗೆ ಸಂಬಂಧನೇ ಇಲ್ಲ ಇದು ಅಂತ ಹೇಳ್ತಾರೆ. ಬಾಳೆಹೊನ್ನೂರು ಸ್ಟೇಷನ್ಗೆ ಕಂಪ್ಲೇಂಟ್ ತಗೊಂಡೋಗ್ತಾರೆ ಸರ್. ಇದು ತಗೊಂಡೋದ್ರೆ ಅವರು ಪೊಲೀಸರು ಬಂದು ಈ ತರ ಮಾತಾಡ್ಬಿಟ್ಟು ಹೋಗಿರ್ತಾರೆ, ಅಂತ ಹೇಳಿರ್ತಾರೆ, ಮತ್ತೆ ರಿಕವರಿ ಅದನ್ನೇ ಮಾಡ್ತಾರೆ, ಪ್ರಾಬ್ಲಮೇ ಮಾಡ್ತಾರೆ. ನಮ್ಮ ಮೇಲೆನೆ 108 ಕಂಪ್ಲೇಂಟ್ಗಳನ್ನ ಕೊಡ್ತಾರೆ ಸರ್. ನಾವು ಎಲ್ಲದನ್ನು ಅನುಭವಿಸಿ ಲಾಸ್ಟಿಗೆ ಈ ಒಂದು ಇದರಲ್ಲಾದ್ರೂ ನ್ಯಾಯ ಸಿಗುತ್ತೆ ಅಂತ ಬಿಟ್ಟು ಬಂದಿದ್ದೀವಿ ಸರ್. ಜಲಜೀವನ್ ಮಿಷನ್ ಯೋಜನೆಯಡಿ ನೀರಿನ ಸಂಪರ್ಕಕ್ಕೂ ಅವಕಾಶ ನೀಡುತ್ತಿಲ್ಲ. ತಾಲೂಕು ಪಂಚಾಯಿತಿ ಬಾಕ್ಚರಂಡಿ ನಿರ್ಮಾಣಕ್ಕೂ ಮಂಜೂರಾಗಿತ್ತು. ಅದರ ಕಾಮಗಾರಿ ತಡೆ ಹಿಡಿದಿದ್ದಾರೆ. ಈಗ ಓಡಾಟದ ಜೊತೆಗೆ ಕುಡಿಯುವ ನೀರಿಗೂ ತೊಂದರೆಯಾಗುತ್ತಿದೆ. ಈ ಬಗ್ಗೆ ಸ್ಥಳ ಪರಿಶೀಲನೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳು ನ್ಯಾಯ ದೊರಕಿಸಿಕೊಡಬೇಕು ಎಂದು ಮನವಿ ಮಾಡಿದ್ದಾರೆ. ಇವಾಗ DCನೇ ತಹಸೀಲ್ದಾರೇ ಬರಬೇಕು ಸರ್. ಸ್ಪಾಟಿ DC ತಹಸೀಲ್ದಾರ್ ಬರಲೇಬೇಕು. ಯಾವುದೇ ಕಾರಣ ಇನ್ನೊಂದು ಅನಾಹುತ ಆಗೋಕ್ಕೂ ಮೊದಲೇ ಬಂದ್ರೆ ಒಳ್ಳೇದು ಸರ್. ಅವರು ಇಲ್ಲ ಅಂದ್ರೆ DC ತಹಸೀಲ್ದಾರ್ ಆಫೀಸ್ ಮುಂದೆನೇ ಹೋಗಿ, ಅವ್ರ ಕಚೇರಿ ಮುಂದೆನೇ ಹೋಗಿ, ನಾವು 4 ಜನ ಹೋಗ್ಬಿಟ್ಟು ಏನಾದ್ರು ಒಂದು ಸೂಸೈಡ್ ಅವಕಾಶ ಮಾಡ್ಕೋತೀವಿ ಸರ್. ಅಷ್ಟೇನೆ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ನಮಗೆ ನ್ಯಾಯ ಇಲ್ಲ ಅಂದ್ರೆ, ಅನ್ಯಾಯ ಮಾಡಿದವರಿಗೆ ನ್ಯಾಯ ಅಂದ್ರೆ ನಾವು ಇಷ್ಟು ಹೋರಾಡ್ತಾ ಇದ್ರೆ ನಮಗೆ ಎಲ್ಲಿದೆ ಸರ್ ನ್ಯಾಯ? ಅವರ ಕಚೇರಿ ಮುಂದೆನೇ ಹೋಗಿ ನಾವು ಸೂಸೈಡ್ಗೂ ರೆಡಿ ಇದ್ದೀವಿ ಸರ್.